ಪಾರ್ಟ್ ಒನ್ನಲ್ಲಿ ನಾನು ಮೇಕಪ್ನ ಹೇಗೆ ಮಾಡ್ಕೊಂಡೆ ಆ್ಯಂಡ್ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ಪಾರ್ಟ್ ಒನ್ನಲ್ಲಿ ತೋರಿಸಿದ್ದೆ. ನಾನು ಪಾರ್ಟ್ ಟು ಅಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಫೋಟೋಶೂಟ್ ನಾವು ಹೇಗೆ ಮಾಡಿದ್ವಿ ಅಂತ. ಬಿಕಾಸ್ ನಾನು ಅಲ್ಲಿ ಮೈಕ್ ಹಾಕೊಳ್ಳಿಕ್ಕಾಗಲಿಲ್ಲ, ಬಿಕಾಸ್ ನಾನು ಫೋಟೋಶೂಟ್ ಮಾಡ್ತಾ ಇದ್ವಲ್ಲ, ಸೊ ಹಾಗಾಗಿ ಮೈಕ್ ಹಾಕೊಳ್ಳಿಕ್ಕಾಗಲಿಲ್ಲ. ಸೊ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಸೊ ಫೈನಲಿ ಫೋಟೋಗ್ರಫರ್ ಎಲ್ಲ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದರು. ಸೊ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ಆ್ಯಕ್ಚುಲಿ. ಆ್ಯಕ್ಚುಲಿ ನಾನು ನಾನ್ ಡ್ಯಾನ್ಸರು, ಸೊ ನಂಗೆ ಡ್ಯಾನ್ಸಿನ ಬಗ್ಗೆ ಅಷ್ಟೊಂದು ಗಂಧಗಳಿನೂ ಗೊತ್ತಿಲ್ಲ. ಸೊ ಚಿಕ್ಕವಳದಿನ ಸ್ಕೂಲಲ್ಲಿ ಮಾಡಿದ್ದು, ಸೊ ಇವಾಗಂತೂ ನಂಗೆ ಟಚ್ಚೇ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ ಮಾತ್ರ ಭರತನಾಟ್ಯಮ್ ಡ್ಯಾನ್ಸರು, ಶಿ ಈಸ್ ಗುಡ್. ಲೈಕ್ ಆ್ಯಕ್ಚುಲಿ ಮಸ್ತ್ ಮಾಡಿದ್ಲು ಎಲ್ಲ, ಹಿಂಗೆ ಪೋಜಸ್ ಆಯಿತು ಎಲ್ಲ ನಂಗೆ ನೀಟಾಗಿ ಹೇಳ್ಕೊಟ್ಲು. ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ನಿಮ್ಮ ವೀಡಿಯೋದಲ್ಲಿ ಹೇಳಿದ್ದೆ ಲೈಕ್ ಡೆಸ್ಟಿನಿ ಯಾವುದು ಅಂತಂದರೆ ಇದೆ ಶಿವಶಕ್ತಿಧಾಮ. ಸೊ ಇದು ವರೂರಲ್ಲಿದೆ. ಸೊ ನಮ್ಮ ಹುಬ್ಳಿ ಲೋಕಲ್ಸ್ಗೆಲ್ಲ ಗೊತ್ತಿರುತ್ತೆ. ಸೊ ಫೈನಲ್ ನಾವು ಶೂಟ್ ಮುಗಿಸ್ಕೊಂಡು ಫೈನಲಿ ನಮ್ಮ ಶೂಟ್ ಮುಗೀತು. ಸೊ ಹೆಂಗಿತ್ತು ಅಂತ ನಾನು ನನ್ನ ಶಾಪ್ ಹೋಗಿ ಕಾಸ್ಟ್ಯೂಮ್ ಎಲ್ಲ ತೆಗೆದು ಹೇಳ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ರಿವ್ಯೂ ಕೇಳ್ತೀನಿ, ಓಕೆನಾ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಲೈಕ್ ವಾಪಸ್ ಹೊಂಟೇವಿ, ಮುಗೀತು ಶೂಟು. ಹೋಗುವಾಗ ಮುಖ ಹೆಂಗಿತ್ತು ಫುಲ್ ಕಳಿ ಇವಾಗ ಹೆಂಗಾಗತ್ತೈತೆ ಅಂದ್ರೆ ಪೂರ ಹ್ಯಾಪ್ ಮಾಡಿ ಹಾಕಿ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲೈತೆ ನಮ್ಮ ಹುಬ್ಳಿಲಿ. ಚಳಿ ಅಂತ ರಾತ್ರಿ ಅನಿಸುತ್ತೆ, ಮಾರ್ನಿಂಗ್ ಅನಿಸುತ್ತೆ, ಬಟ್ 10 ಗಂಟೆ ಮೇಲೆ ಹೆವಿ ಬಿಸಿಲು ಅನಿಸುತ್ತೆ. ಇವಾಗಲೇ ಹಿಂಗೆ ಆ್ಯಂಡ್ ಬೇಸಿಗೆಯಾಗಿ ಹೆಂಗೆ ಸೀಮಾ ಅಂತೂ ಫುಲ್ಲು ಕಾಸ್ಟ್ಯೂಮ್ ಇಲ್ಲೇ ಬಿಚ್ಚಾಗಿ ಕುಂತಾಳೆಲ್ಲ. ಯಾಕೆ ಬೋರಾತ ಬೋರ ಮತ್ತೆ ಇಲ್ಲ ಲಘು ಊರಿಗೆ ಹೋಗ್ಬೇಕು. ಎಲ್ಲಿಗೆ 70-80 ಕಿಲೋಮೀಟರ್ ಹೋಗ್ಬೇಕು. ನನಗೆ ಆಚಿಂತೀನಿ ಕೈಯ ಕಾರ್ ಇಟ್ಕೊಂಡ್ರು ಇವ್ರು ಹಿಂಗೆ ಮಾಡ್ತಾರೆ. ಪಾಪ ನಮ್ಮಂಥ ಬಡಪಾಯಿಗಳ ಕತೆ ಏನು ನಡ್ಕೊಂಡು ಹೋಗ್ಬೇಕು ನಾವು ಹೆಚ್ಚಲ್ಲಿ. ಇಳಿಸಿ ಹೋಗ್ತೈತಿ. ಸೊ ನಮ್ಮಂಥ ಕತೆ ನಾವು ಓಕೆ. ನಿಮ್ಮ ಇವತ್ತಿನ ಶೂಟಿನ ಅಭಿಪ್ರಾಯವೇನು? ಈ ಸಿಂಪಲ್ ಯವ್ವ, ನಾನು 5 ಗಂಟೆಗೆ ಎದ್ದು ಹಳ್ಳಿ ಮಕ್ಕೊಂಡು 7 ಗಂಟೆಗೆ ವಾಪಸ್ ಎದ್ದು ಫಸ್ಟ್ ಕೇಳಿ. ಆ್ಯಕ್ಚುಲಿ ನಾನು ಬ್ರೈಡಲ್ ಮೇಕಪ್ಪು ಇವೆಲ್ಲ ಮೇಕಪ್ ಮಾಡ್ತಾಳೆ. ಈಕಿ ಹೆಂಗೆ ಭರತನಾಟ್ಯ ಮೇಕಪ್ ಮಾಡ್ತಾಳು, ಏನು ಮಾಡ್ತಾಳು ಏನೋ ಅಂತೇಳಿ ಬರೀ ಈಕಿ ಏನು ಮಾಡ್ತಾಳೆ ಅಂತ ಬರೀ ಇದೇ ಚಿಂತೆ ಒಳಗಿದ್ದೆ. ಬಟ್ ಶಿ ಈಸ್ ಡನ್ ವೆರಿ ವೆಲ್ ಜಾಬ್. ಅಷ್ಟು ಮಸ್ತ್ ಮಾಡಿದ್ದಾಳೆ. ಆಮೇಲೆ ನಮ್ಮ ಭರತನಾಟ್ಯಮ್ ಒಳಗೆ ಹೆಂಗೆ ಮಾಡ್ತಾರಲ್ಲ, ಐ ಶ್ಯಾಡೋ ಹಾಕೋದು, ಐ ಲ್ಯಾಶ್ ಹಾಕೋದು, ಆಮೇಲೆ ಇವೆಲ್ಲ ಸಣ್ಣ ಪಾಯಿಂಟ್ಸ್ ಅಷ್ಟೂ ಕವರ್ ಮಾಡಿದ್ದಾಳೆ. ಹೈಲಿ ಎಕ್ಸ್ಪೆಕ್ಟೆಡ್ ರೀಚ್ ಮಾಡಿದ್ದಾಳೆ. ಅಗ್ದಿ ನಂಬರ್ 1 ಮಾಡಿದ್ದಾಳೆ. ಸೊ ನಾನು ವೆಲ್ ಡನ್ ಕೊಡ್ತೀನಿ. ಏನಂತಂದ್ರೆ ಭರತನಾಟ್ಯ ಮೇಕಪ್ಪಿಗೂ ಇವಳು ಜೈ. ಸೂಪರ್, ಥ್ಯಾಂಕ್ ಯು. ಹಂಗೆ ಮತ್ತೆ ಹೇಳಲ್ಲ, ಸೊ ಪ್ರಮೋಷನ್ ಮಾಡಲ್ಲ. ಯಾರಾದರೂ ಬ್ರೈಡಲ್ಸ್ ಇದ್ರೆ ಪ್ಲೀಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ. ಆ್ಯಸ್ ಎ ಭರತನಾಟ್ಯಮ್ ಆರ್ಟಿಸ್ಟ್ ಭರತನಾಟ್ಯ ಫೋಟೋ ಶೂಟ್ ಇದ್ರೆ ಫಸ್ಟ್ ಕರೀರಿ, ಆಮೇಲೆ ಬ್ರೈಡಲ್ ಇದ್ರೂ ಮಾಡಿರಿ. ಓಕೆ, ಬಿಕಾಸ್ ಗೈಸ್ ನಿಮ್ಗೆ ಗೊತ್ತಿದ್ದು ಖುಷಿ ಆಯ್ತು ಅಂತಂದರೆ ಸ್ಕಿನ್ ಟೋನ್ ನೋಡಿ ಯಾವ ಸ್ಕಿನ್ ಏನೇನು ಹಾಕ್ಬೇಕಂತ ಅಕ್ಯುರೇಟ್ ಹೇಳ್ತಾರೆ. ಚೆಕ್ ಮಾಡೋಂಗಿಲ್ಲ. ನಾನು ಭಾಳ ಕಡೆ ಮೇಕಪ್ ಮಾಡಿಸ್ಕೊಂಡ್ರೆ ಫಸ್ಟ್ ಹಿಂಗೆ ಚೆಕ್ ಮಾಡ್ಕೊತಾರೆ. ಫಸ್ಟ್ ಹಿಂಗೆ ಹಚ್ತಾರೆ, ಹಿಂಗೆ ಬರೆಸ್ತಾರೆ, ಆಮೇಲೆ ಚೆಕ್ ಮಾಡ್ತಾರೆ. ಓಕೆ ಇದು ಬೇಡ ಅಂತ ಮತ್ತೆ ಚೆಕ್ ಮಾಡ್ತಾರೆ. ಈಗ ಹಂಗಿಲ್ಲ, ನೋಡಿದ್ಕೊಳ್ಳೆ ಇದಕ್ಕಿದ ಸೂಟ್ ಆಗ್ತೈತೆ ಪಟ್ಟಣಕ್ಕೆ ಬಿಡ್ತಾಳೆ. ಫುಲ್ ಎಕ್ಸ್ಪೀರಿಯನ್ಸ್ ಇಲ್ಲ. ಹಂಗೆ ಗೈಸ್ ಕೇಳಿಸ್ಕೊಂಡಲ್ಲ. ಸೊ ಏನಪ್ಪ ಅಂತಂದರೆ ಫೆಬಲ್ಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ. ಸ್ಪೀಡ್ ಬುಕ್ಕಿಂಗ್ ಆಗತ್ತವ, ಏನಕ್ಕಂತ ಗೊತ್ತಿಲ್ಲ. ಸೊ ಪ್ಲೀಸ್ ನಿಮ್ಮ ಡೇಟ್ಸ್ನ ಸೂನ್ ಆ್ಯಸ್ ಪಾಸಿಬಲ್ ಆ್ಯಸ್ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ಮೋಸ್ಟ್ ನಂದು ಫೆಬ್ಬಲ್ಲಿ ಮೇ ಬಿ ಒಂದು 5-6 ಸ್ಲಾಟ್ಸ್ ಅಷ್ಟೇ ಫ್ರೀ ಇರ್ಬೋದು ಅನ್ಕೊತೀನಿ. ಸೊ ಪ್ಲೀಸ್ ಬುಕ್ಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಸೊ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಅಗೇನ್ ಮೇಕಪ್ ಇನ್ಫಾರ್ಮೇಷನ್ ಆರ್ ಬ್ಯೂಟಿಷಿಯನ್ ಇನ್ಫಾರ್ಮೇಷನ್ ಆ್ಯಂಡ್ ಅಬೌಟ್ ಕ್ಲಾಸಸ್. ಸೊ ಪ್ಲೀಸ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಅಗೇನ್ ಕಾಂಟ್ಯಾಕ್ಟ್ ನಂಬರ್ ಅಂತ ಆ್ಯಸ್ ಯೂಶ್ವಲ್ ನನ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಆ್ಯಸ್ ಯೂಶ್ವಲ್ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ ಲೈಕ್ ನಾನು ಪ್ಲ್ಯಾನ್ ಮಾಡೋಕ್ಕಂತೀನಿ ಲೈಕ್ ಯಾವುದಾದ್ರೂ ಒಂದು ಮೇಕಪ್ ಆರ್ ಬ್ಯೂಟಿಷಿಯನ್ ಬ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದನ್ನು ನಾನು ಅನೌನ್ಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮನೆಗೆ ಹೋಗ್ಲಿಕ್ಕೆ ಪಾರ್ಲರ್ಗೆ ಹೋಗಿರೆ. ಆ್ಯಂಡ್ ಆವಾಗಲೇ ಹೇಳಿದ್ದಲ್ಲ ಲೈಕ್ ಫೋಟೋಗ್ರಾಫಿದು ಡೆಫಿನೆಟ್ಲಿ ನಿಮ್ಗೆ ನಾನು ಸಜೆಷನ್ ಕೊಡ್ತೀನಿ. ಆ್ಯಂಡ್ ಅದಕ್ಕೂ ನಂಗೆ ಕಾಲ್ ಮಾಡಿ, ಬಿಕಾಸ್ ನಂತರ ಬೆಸ್ಟ್ ಫೋಟೋಗ್ರಾಫರ್ ಇದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ತಂಬ ಸೊ
ಪ್ಲೀಸ್ ಗೈಸ್, ಆ್ಯಕ್ಚುಲಿ ನಮ್ದೊಂದು ಗ್ರೂಪ್ ಅಂತಲೇ ಇಟ್ಸ್ ಲುಕ್ ಹ್ಯಾಪಿ. ಫೋಟೋಗ್ರಫಿ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾ? ನಾವು ಯೂಶ್ವಲಿ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಆಗಿ ನಾವು ಅದೆಲ್ಲ ನೋಡ್ಕೊಂಬರೋದು, ನಮ್ಮ ಸ್ಟೆಪ್ಸ್ ನಾವೆಲ್ಲ ಆ್ಯಕ್ಷನ್ಸ್ ನಾವೆಲ್ಲ ಮಾಡೋದು ಓಕೆ. ಬಟ್ ಅವ್ರು ಅದಕ್ಕಂತೇಳಿ ವರ್ಕ್ ಮಾಡಿ ಈ ಪೋಸ್ ಹಿಂಗಿರ್ತೈತಿ, ಈ ಪೋಸ್ ಹಿಂಗಿರ್ತೈತೆ, ಬಟ್ ಅದೆಲ್ಲ ವರ್ಕ್ ಮಾಡ್ಕೊಬಂದಿಲ್ಲ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಯಾವ ಫೋಟೋಗ್ರಾಫರು ಫಸ್ಟ್ ಇದು ಮಾಡೋಂಗಿಲ್ಲ, ಏನೈತಿ ಲುಕ್ ಅಂತ ಕೊಡೋಂಗಿಲ್ಲ. ಸೊ ಇವ್ರು ಮಾಡ್ಕೊಂಬಂದಿದ್ದಾರೆ. Actually, we are little bit scary about the photography, so just seriously, because like first time ನಾವು ನಿಮ್ಮ ಜೊತೆಗೆ ಶೂಟ್ ಮಾಡಿಸ್ಕೊಂತ ಇರೋದು. ಸೊ ಹಾಗಾಗಿ ಲೈಕ್ ಹೆಂಗೆ ಮಾಡ್ತಿರೋ ಏನೋ ಅಂತ ಸ್ವಲ್ಪ ಲಿಟ್ಲ್ ಬಿಟ್ ಎಲ್ಲೋ ಒಂದು ಸೈಡ್ ಅನಿಸ್ತಿತ್ತು. ಬಟ್ ಯು ರಿಯಲಿ ಡಿಡ್ ವೆರಿ ವೆಲ್ ಆ್ಯಂಡ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಪೂರ ಫ್ರೆಂಡ್ಲಿ ಇದ್ದಾರೆ. ಸೊ ಸಜೆಷನ್ಸ್ ಕೂಡ ಕೊಡ್ತಾರೆ, ಅವ್ರು ಹೇಳ್ತಾರೆ ಹಿಂಗೆ ಮಾಡಿ ಅಂತ. ಸೊ ಗೋ ವಿತ್ ದಟ್ ಗೈಸ್. ನಾನು ಹೇಳ್ತೀನಿ ಅಂತ ಲೈಕ್ ಅವ್ರದ್ದು ಇನ್ಫಾರ್ಮೇಷನ್ ಕೂಡ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಆ್ಯಂಡ್ ನನ್ನ ಪೇಜಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ, ಸುಜಿತ್ ಫೋಟೋಗ್ರಫಿ ಅಂತ. ಸೊ ಏನಾದರೂ ಇನ್ಫಾರ್ಮೇಷನ್ ಅಬೌಟ್ ಫೋಟೋಗ್ರಫಿ ಇಲ್ಲಾಂದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅವ್ರ ನಾನು ಅವ್ರದ್ದು ನಂಬರ್ ಶೇರ್ ಮಾಡಿರ್ತೀನಿ. ಸೊ ಅವ್ರಿಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಓಕೆ, ಕಂಟಿನ್ಯೂ ಮಾಡ್ತೀನಿ. ಓ ಫೈನಲಿ ನಾವು ಬಂದ್ವಿ. ಅಕ್ಕ ಫುಲ್ ಟಯರ್ಡ್ ಆಗಿ ಇಲ್ಲ ಮತ್ತೆ ಮುಖ ಹಂಗ್ರಿ. ಇವ ಗುಡಕ್ಕಿಂದ ಬಂದಿಲ್ಲೇ ನಿನ್ನ ಗೈಸ್. ಫೈನಲಿ ಎಲ್ಲ ಶೂಟ್ ಮುಗೀತು. ನಾವೆಲ್ಲ ಈ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಬ್ಯಾಕ್ ಟು ನಮ್ಮ ಹಳೆ ಲುಕ್ಕಿಗೆ ಬರ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ಡ್ರೆಸ್ ಚೇಂಜ್ ಮಾಡಿಕೊಂಡು ಲೈಕ್ ಫೇಸ್ ವಾಶ್ ಮಾಡಿಕೊಂಡು ಬಂದ್ವಿ. ಸೊ ನಮ್ಮ ರಿಯಲ್ ಫೇಸ್ ಹಿಂಗೆ ಇರೋದು. ಸೊ ಫುಲ್ ಟಯರ್ಡ್ ಆಗೈತಿ ಆ್ಯಕ್ಚುಲಿ, ಬಾಡಿ ಎಲ್ಲ ಟಯರ್ಡ್ ಆಗೈತಿ. ಯಾಕೆ ಬೆಳಗ್ಗೆ ಸಾಕಾಗಲ್ಲ ಇಲ್ಲಿ. ಸೊ ಫೈನಲಿ ಹೇಗೆ ಅನಿಸ್ತು? ಥ್ಯಾಂಕ್ ಯು ಶ್ಯಾಮ್ಲಾ. ಮೈ ಪ್ಲೇಜರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು, ಬಿಕಾಸ್ ಲೈಕ್ ನಾನು ಹೇಳಿದ್ನಲ್ಲ ನನ್ನ ಡ್ರೀಮ್ ಇತ್ತು ಹಾಕ್ಕೋಬೇಕಂತ ಹೇಳಿ. ಸೊ ಫೈನಲಿ ಅದು ಇವಳಿಂದನೇ ಫುಲ್ಫಿಲ್ ಆಗಿದ್ದು. ಲೈಕ್ ಎಲ್ಲ ಮುಗೀತು. ಸೊ ಎಲ್ಲರೂ ಲೈಕ್ ಫೋಟೋಗ್ರಾಫರು ಮನೆಯವರು ಅವರಂತೂ ಫುಲ್ ಟಯರ್ಡ್ ಆಗಿದ್ದಾರೆ. ಸೊ ಹೋದರು. ಆ್ಯಂಡ್ ಇವಳು ಊರಿಗೆ ಹೋಗಬೇಕು, ಲೇಟ್ ಆಗುತ್ತೆ. ಸೊ ದಿಸ್ ಈಸ್ ಮೈ ಟುಡೇಸ್ ವ್ಲಾಗ್ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೀಟ್ ವಿತ್ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸೇ ಬಾಯ್. ಸಾರಿ, ನಾನು ಬಾಯ್ ಹೇಳಿದ್ಮೇಲೆ ಲೈಕ್ ವಿಡಿಯೋ ಕಂಟಿನ್ಯೂ ಮಾಡಿದ್ದಾರೆ. ಬಿಕಾಸ್ ನಾನು ಭರತನಾಟ್ಯ ಡ್ರೆಸ್ ಹಾಕಿದ್ನಲ್ಲ, ಸೊ ಅವಳಿದ್ದಾಗ ಹೇಳಲಿಕ್ಕಾಗಲಿಲ್ಲ. ಏನಪ್ಪ ಅಂತಂದ್ರೆ ಇಟ್ಸ್ ನಾಟ್ ಈಸಿ ಗೈಸ್ ಆ್ಯಕ್ಚುಲಿ. ಆ ಡ್ರೆಸ್ಸು ಎಲ್ಲನೂ ಟೈಟಾಗಿ ಹೇರ್ ಸ್ಟೈಲು, ಆ ಕಾಸ್ಟ್ಯೂಮು ಲೈಕ್ ಏನೋ ಹೆವಿ ಆಗತ್ತಿತ್ತು. ಹ್ಯಾಟ್ಸ್ ಆಫ್ ದಟ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಲೈಕ್ ಸ್ಪೆಷಲಿ ಭರತನಾಟ್ಯಂ ಡ್ಯಾನ್ಸರ್ಸಿಗೆ, ಟೋಟಲಿ ಡ್ಯಾನ್ಸರ್ಸಿಗೆ ಆ್ಯಕ್ಚುಲಿ. ಯಾಕಂದರೆ ಅಷ್ಟೊತ್ತು ನಾನು ಆ ಕಾಸ್ಟ್ಯೂಮ್ ಇಟ್ಕೊಂಡು ಅದರಲ್ಲೇ ಮೂವ್ ಆನ್ ಆಗ್ತಿರ್ತಾರೆ ಅಂದರೆ ಅವ್ರಿಗೆ ಎಷ್ಟು ನಮಸ್ಕಾರ ಹೇಳಿದ್ರೆ ಕಮ್ಮಿನೇ. ಸೊ ತುಂಬಾ ಖುಷಿ ಆಗುತ್ತೆ ಲೈಕ್ ಡ್ಯಾನ್ಸರ್ಸ್ದಲ್ಲ ಇಷ್ಟೆಲ್ಲ ಸ್ಟ್ರಗಲ್ ನೋಡಿ. ಎಲ್ಲದರಲ್ಲೂ ಸ್ಟ್ರಗಲೇ ಇದೆಯಲ್ಲ. ಸೊ ಯಾವುದು ಈಸಿ ಕೆಲಸ ಇಲ್ಲ ನಮ್ಮ ಜಗತ್ತಲ್ಲಿ. ಸೊ ನಾವು ಬೆಳಿಬೇಕಂದ್ರೆ ನಮ್ಮ ಜೊತೆಗೆ ಎಲ್ಲನೂ ಬೆಳೆಯುತ್ತೆ. ಲೈಕ್ ಹಾಗೇನು ಹೆಂಗೆ ಅಂತಂದರೆ ಪ್ರತಿಯೊಂದೂ ಒಂದು ಬೆಳವಣಿಗೆ ಬೇಕಂದ್ರೆ ಅದರಿಂದ ಎಲ್ಲ ಸ್ಟ್ರಗಲ್ಲು, ಸ್ಯಾಕ್ರಿಫೈಸು ಎಲ್ಲ ಬೇಕಾಗುತ್ತೆ. ಸೊ ಇವತ್ತಿಂದು ನಂಗೆ ಅದೇ ಫೀಲ್ ಆಗಿತ್ತು. ಬಿಕಾಸ್ ಟೈಟ್ ಜಡೆ, ಟೈಟಾಗಿ ಡ್ರೆಸ್ಸು, ಆ ಹೆವಿ ಕಾಸ್ಟ್ಯೂಮ್ಸು, ಇದಕ್ಕಿಂತನೂ ಲೈಕ್ ದೇವಿದೆಲ್ಲ ಹಾಕ್ಕೊಂಡಿರ್ತಾರೆ ಅವ್ರದ್ದು, ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಬಟ್ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ. ಸೊ ಫೈನಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೈ ಚಾನಲ್ ಆ್ಯಂಡ್ ಶೇರ್ ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೀಟ್ ವಿತ್ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು. ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್.